PGCTಯಲ್ಲಿ ರ್ಯಾಂಕ್ ಬರ್ಬೇಕಂತಂದ್ರೆ ಆಪ್ಟಿಟ್ಯೂಡ್, ರೀಸನಿಂಗ್ ಮತ್ತೆ ಇಂಗ್ಲಿಷ್ ಹಾಗೆ ಕಂಪ್ಯೂಟರ್ ಇದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಅದ್ರ ಜೊತೆ ಜನರಲ್ ಅವೇರ್ನೆಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅನೇಕ ಸ್ಟೂಡೆಂಟ್ಸ್ಗಳು ಮಿಸ್ ಮಾಡೋದು ಈ ಒಂದು ಏರಿಯಾ, ಜನರಲ್ ನಾಲೆಡ್ಜ್. ಬಿಕಾಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲಾ ತರದ GK ಕವರ್ ಅಂದ್ರೆ ಜನರಲ್ ನಾಲೆಡ್ಜ್ ಅನ್ನ ಕವರ್ ಮಾಡ್ತಾ ಇರ್ತೀವಿ. ಇಮ್ಯಾಜಿನ್ ಎಕ್ಸಾಮ್ ಹಾಲ್ ಅಲ್ಲಿ ಇವಾಗ ನೀವು ನೋಡ್ಬೇಕಾದ್ರೆ ನಿಮಗೆ ಬರ್ಬೇಕಾದ ಕ್ವಶನ್ ಬಂದ್ರೆ ಅದನ್ನ ಗೆಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಯಾಕಂತಂದ್ರೆ ಅದನ್ನ ನೀವು ಮುಂಚಿತವಾಗಿ ಓದಿರ್ತೀರಾ. ಅಂಡ್ ಆ ಒಂದು ಪ್ರಶ್ನೆ ಅಥವಾ ಆ ಒಂದು ಮಾರ್ಕ್ಸ್ ನಿಮ್ಮ ರ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಯಾಕಂದ್ರೆ ನೀವು ನೋಡ್ಬೋದು PGCT ಅಲ್ಲಿ 1 ಮಾರ್ಕ್ಸ್ ಕೂಡ 1000 ಆಫ್ ರ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅದರಿಂದ ಲಾಭ ಯಾರಿಗಂತಂದ್ರೆ ನಿಮಗೆ. ಯಾಕಂತಂದ್ರೆ ನಿಮ್ಮ ಡ್ರೀಮ್ ಕಾಲೇಜ್ ಸೇರ್ಬೇಕಂತಂದ್ರೆ ಒಂದು ಸರ್ಟೆನ್ ರ್ಯಾಂಕ್ಸ್ ಗಳಂತ ಇರುತ್ತೆ. ಈಗ ಒಂದು ಟಾಪ್ ಕಾಲೇಜಸ್ ಸೇರ್ಬೇಕಂದ್ರೆ ಬಿಲೋ 1000 ರ್ಯಾಂಕ್ ಒಳಗಡೆನೆ ಇರ್ಬೇಕು, ಹೌದಾ? ಆ 1000 ರ್ಯಾಂಕ್ ಒಳಗಡೆ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಅಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಅದ್ ಕೆಲವೊಂದ್ಸಲ ಹಾಫ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಈ ಸೆಷನ್ ಕೊನೆ ತನಕ ನೋಡಿ. ನಾನು ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು. ಅಂಡ್ ನಿಮಗೆ ಇದೇ ತರ GK ಅನ್ನ ಅಂದ್ರೆ PGCT ಎಕ್ಸಾಮ್ ಬರುವಷ್ಟೊತ್ತಿಗೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಕವರ್ ಮಾಡ್ಕೊಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಇಲ್ಲಿ ನಮ್ಮ ಮೊದಲನೆಯ ಒಂದು ಪ್ರಶ್ನೆಗೆ ಮುಂದೆ ಹೋಗೋಣ. ಯಾಕಂದ್ರೆ ನಮ್ಮ ಈ ಒಂದು ಟಾಪಿಕ್ ಅಲ್ಲಿ ಮೊದಲನೇ ಪ್ರಶ್ನೆ ಯಾವ ತರ ಇದೆ ಅಂತ ನೋಡೋಣ. ಒಲಿಂಪಿಕ್ಸ್ ವೈಯಕ್ತಿಕ ಪದಕ ಗೆದ್ದ ಮೊದಲ ಭಾರತೀಯ ಯಾರು? ಅಂದ್ರೆ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಅನ್ ಒಲಿಂಪಿಕ್ ಅಂದ್ರೆ ಇಂಡಿವಿಜುವಲ್ ಮೆಡಲ್ ಇನ್ ಒಲಿಂಪಿಕ್ಸ್. ನಿಮಗೆ ನಾನು ಈಸಿ ಕ್ವಶನ್ ತಂದು ಸಿಂಪಲ್ ಆಗಿ ತಂದ್ಬಿಟ್ಟು ಅಟ್ರಾಕ್ಟ್ ಮಾಡೋ ತರ ನಾನು ಕ್ಲಾಸ್ ಮಾಡಲ್ಲ. ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಯಾಕಂದ್ರೆ ಇದು ಕಂಪ್ಲೀಟ್ಲಿ PYQ ಕ್ವಶನ್ ಪೇಪರ್ ಬೇಸ್ಡ್. ಅಂಡ್ ಮೆಜಾರಿಟಿ ನಿಮಗೆ ರಿಪೀಟೆಡ್ ಆಗುವಂತ ಪ್ರಶ್ನೆಗಳನ್ನ ನಿಮಗೆ ಪ್ರಿಯಾರಿಟಿಯಲ್ಲಿ ತಂದಿರ್ತೀನಿ. ಯಾಕಂದ್ರೆ ಇದ್ರ ಕಾನ್ಸೆಪ್ಟ್ ಮೇಲೆ ಬಹಳಷ್ಟು ಗಮನ ಇಟ್ಟಿರ್ಬೇಕು. ಅಂಡ್ ಮೋರ್ ಎವರ್ ನಾವ್ ಇಲ್ಲಿ ಕಲಿತಾ ಇರೋದೇನಪ್ಪಾ ಅಂತಂದ್ರೆ GK ಅನ್ನ ಕಂಪ್ಲೀಟ್ಲಿ 360 ಡಿಗ್ರಿ ಆಸ್ಪೆಕ್ಟ್ಸ್ ಅಲ್ಲಿ. ಅಂದ್ರೆ ಯಾವುದೇ ತರ ಟಾಪಿಕ್ ಮೇಲೆ ಪ್ರಶ್ನೆ ಬಂದ್ರೆ ನೀವು ಆನ್ಸರ್ ಮಾಡಬೇಕು. ಆ ತರ ನಿಮಗೆ ನಾನು ತಯಾರಿ ಮಾಡ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಯಾರಿರ್ಬೋದು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಇಂಡಿವಿಜುವಲ್ ಮೆಡಲ್ ಅನ್ನ ಗೆದ್ದಂತವ್ರು ಒಲಿಂಪಿಕ್ ಅಲ್ಲಿ ಅಂತ ಇದೆ. ಮಿಲ್ಕಾ ಸಿಂಗ್ ಇದೆ, ಕರ್ಣ ಮಲ್ಲೇಶ್ವರ್ ಇದೆ, PT ಉಷಾ ಇದೆ, ಮತ್ತೆ KD ಜಾಧವ್ ಇದೆ. ಒಂದ್ ತಲೆಗಿಡ್ಕೊಳ್ಳಿ, ಫ್ಲೈಯಿಂಗ್ ಸಿಕ್ ಅಂತ ಕರಿತಿರುವಂತ ಮಿಲ್ಕಾ ಸಿಂಗ್ ಅವರು ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿಲ್ಲ. 4th ಪ್ಲೇಸ್ ಬಂದಿದ್ದಾರೆ. ಬಟ್ ಆದ್ರೆ ಅವರು ಒಲಿಂಪಿಕ್ ಅಲ್ಲಿ ಮೆಡಲ್ ಅನ್ನ ಮಾಡಿಲ್ಲ. ಸಿಲ್ವರ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ, ಬ್ರೋನ್ಸ್ ಆಗಿರ್ಲಿ ಯಾವುದೇ ಮೆಡಲ್ ಮಾಡಿದ್ರೆ 4th ಪ್ಲೇಸ್. ಯಾಕಂದ್ರೆ ಬ್ರೋನ್ಸ್ ವಂಚಿತರಾಗ್ತಾರೆ. ಹಾಗಾಗಿ ಮಿಲ್ಕಾ ಸಿಂಗ್ ಅವ್ರು ಬರಲ್ಲ. ಅಂಡ್ ಇವ್ರನ್ನ ನಾವು ಫ್ಲೈಯಿಂಗ್ ಸಿಕ್ ಅಂತ ಕರಿತೀವಿ. ಅವ್ರಿಗಿರುವಂತ ನಿಕ್ ನೇಮ್ ಏನು? ಫ್ಲೈಯಿಂಗ್ ಸಿಕ್ ಅಂತ. ಸೊ ಅದ್ಭುತವಾದಂತ 400 ಮೀಟರ್ ಓಟಗಾರ ಇವರು. ಅಂದ್ರೆ ಆ ತರವಾದಂತ ಕ್ರೀಡಾಪಟು ಇದ್ರು ಇವ್ರು. ಯಾರು? ಮಿಲ್ಕಾ ಸಿಂಗ್. ಇವ್ರಿಗೆ ಬಹಳ ಆಸೆ ಇರುತ್ತೆ, ಯಾರಾದ್ರೂ ಅಥ್ಲೆಟಿಕ್ಸ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡ್ಬೇಕು ಅಂತ. ಸೊ ಆ ಒಂದು ಆಸೆಯನ್ನ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾರಾದ್ರೂ ನೆರವೇರಿಸ್ತಾರೆ. ಯಾಕಂದ್ರೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಅಲ್ಲಿ ಬಂತು ನಮಗೆ ಮೆಡಲ್, ಗೋಲ್ಡ್ ಮೆಡಲೇ ಬಂತು. ಯಾರು ತಂದ್ಕೊಟ್ರು? ನೀರಜ್ ಚೋಪ್ರಾ ತಂದ್ಕೊಟ್ರು. 2020 ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ನೀರಜ್ ಚೋಪ್ರಾ ಅವರು ತಮ್ಮ ಚಿನ್ನದ ಎಸೆತವನ್ನ ಎಸೆಯುವ ಮುಖಾಂತರ ಜಾವ್ಲಿನ್ ಥ್ರೋದಲ್ಲಿ ಗೋಲ್ಡ್ ಮೆಡಲ್ ಅಂತ ತಂದಿದ್ದಾರೆ. ನೋಡ್ರಿ, ಈ ಒಂದು ಟಾಪಿಕ್ ಅಂತ ನಾನು ಎಷ್ಟೊಂದು ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ಕೊಡ್ತೀನಿ ನಿಮಗೆ ಅಂತ. ನೀರಜ್ ಚೋಪ್ರಾ ಅವರು ಗೋಲ್ಡ್ ಮೆಡಲ್ ತಂದು ಕೊಟ್ಟಂತ ದಿನ ಆಗಸ್ಟ್ 7. ಹಾಗಾಗಿ ಆಗಸ್ಟ್ 7 ನಾವು ಪ್ರತಿ ವರ್ಷ ಜಾವ್ಲಿನ್ ಡೇ ಅಂತ ಆಚರಿಸ್ತೀವಿ. ಯಾವಾಗ? ಆಗಸ್ಟ್ 7 ಪ್ರತಿ ವರ್ಷ ನಾವು ಜಾವ್ಲಿನ್ ಡೇ ಅಂತ ಆಚರಿಸ್ತೀವಿ. ಅದೇ ಆಗಸ್ಟ್ ತಿಂಗಳಲ್ಲಿ ಇನ್ನೊಂದು 29ಕ್ಕೆ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತೀವಿ. ಯಾಕಂದ್ರೆ ಮೇಜರ್ ಧ್ಯಾನ್ ಚಂದ್ ಅಂತ ಇದ್ದಾರೆ, ಇವ್ರನ್ನ ಹಾಕಿ ಮೆಜಿಷಿಯನ್ ಅಂತ ಕರೀತಾರೆ ಅಥವಾ ಹಾಕಿ ವಿಜಾರ್ಡ್ ಅಂತ ಕರೀತಾರೆ. ಹಾಕಿ ಮೆಜಿಷಿಯನ್ ಅವ್ರ ಹಾಕಿ ವಿಜಾರ್ಡ್. ಇವರ ಜನ್ಮದಿನ ಆಗಸ್ಟ್ 29. ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 29 ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಅವರಿಗೆ ಒಂದು ಟ್ರಿಬ್ಯೂಟ್ ಮಾಡಕ್ಕೋಸ್ಕರ ಆ ದಿನವನ್ನ ಆಚರಿಸ್ತೀವಿ. ಅಂಡ್ ಕ್ರೀಡೆಯಲ್ಲಿ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಅವ್ರ ಹೆಸರನ್ನ ಇಡ್ತೀವಿ. ಯಾಕಂದ್ರೆ ಮುಂಚೆ ಇದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇತ್ತು. 1990 ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದು ಕ್ರೀಡೆಯಲ್ಲಿ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ರೀಪ್ಲೇಸ್ ಮಾಡಿದ್ದಾರೆ. ಈ ಪ್ರಶಸ್ತಿಯನ್ನ ಹೆಸರನ್ನ ರೀಪ್ಲೇಸ್ ಅಂದ್ರೆ ರೀನೇಮ್ ಮಾಡಿದ್ದಾರೆ. ಏನಂತ? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇರೋದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ. ಈ ಅವಾರ್ಡ್ ಅನ್ನ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ತೆಗೆದುಕೊಂಡಿರೋದಂದ್ರೆ ವಿಶ್ವನಾಥ್ ಆನಂದ್ 1990ರಲ್ಲಿ. ಅವಾಗ ಅದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಹೆಸರಿತ್ತು. ವಿಶ್ವನಾಥ್ ಆನಂದ್ ವಾಸ್ ದ ಫಸ್ಟ್ ಪರ್ಸನ್ ಆಗ್ತಾರೆ. ಅವರು ಯಾವ ಕ್ರೀಡೆ ಅಂತಂದ್ರೆ ಚೆಸ್ ಕ್ರೀಡೆಗೆ ಸಂಬಂಧಪಡ್ತಾರೆ. ಅಂಡ್ ಹಿ ಇಸ್ ದ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ಇಂಡಿಯಾ. ನೋಡ್ರಿ, ಎಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಒಂದೇ ಟಾಪಿಕ್ ಇಂದ ಕಲಿತಾ ಹೋದ್ರೆ ಹಿಂಗ್ ಕಲಿತಾ ಹೋಗ್ಬೇಕು. ಇನ್ನ ಇದಾವೆ ಸುದ್ದಿಗಳು ಹೇಳ್ತೀನಿ ನಿಮಗೆ.
ಓಕೆ, ಒಲಿಂಪಿಕ್ಸ್ ಅಂತ ಬಂದಾಗ ಸುದ್ದಿಗಳು ಏನಿರ್ಬೇಕಂದ್ರೆ ನಿಮಗೆ ಇವೆಲ್ಲ ಕಟ್ಟಿಟ್ಟ ಬುತ್ತಿ ತಲೆಯಲ್ಲಿ ಇರಬೇಕು. ಯಾಕಂದ್ರೆ 2028 ಲಾಸ್ ಏಂಜಲಸ್ ಒಲಿಂಪಿಕ್ಸ್ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಡೀತಿರುವಂತದ್ದು 2028 ಫಾರ್ ದ ಫಸ್ಟ್ ಟೈಮ್ ಕ್ರಿಕೆಟ್ ಕೂಡ ಆಡ್ ಮಾಡ್ತಾ ಇದಾರೆ ಅದು. ಹಂಗಾರೆ ಪ್ರೀವಿಯಸ್ ಎಲ್ಲಿ ನಡೀತು ಸರ್ ಒಲಿಂಪಿಕ್ಸ್? ಪ್ಯಾರಿಸ್ ಅಲ್ಲಿ ನಡೀತು 2024ರಲ್ಲಿ. ಆ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾದವ್ರು ಎಷ್ಟು ಮೆಡಲ್ ಮಾಡಿದ್ರು ಅಂತ ಕೇಳಿದ್ರೆ 6 ಮೆಡಲ್ ಅನ್ನ ಮಾಡಿದ್ರು. 1 ಸಿಲ್ವರ್, 5 ಕಂಚಿನ ಪದಕ, ಒಟ್ಟು 6 ಮೆಡಲ್ ಅನ್ನ ನಮ್ಮ ಭಾರತದವ್ರು ಮಾಡಿದ್ವಿ. ಇಲ್ಲಿ ಗೋಲ್ಡ್ ಮೆಡಲ್ ಇರ್ಲಿಲ್ಲ. ಸಿಲ್ವರ್ ಮೆಡಲ್ ಮಾಡಿದವ್ರು ನೀರಜ್ ಚೋಪ್ರಾ. ಸರ್ ಅತಿ ಒಳ್ಳೆ ಒಂದು ಒಲಿಂಪಿಕ್ಸ್ ಆಗಿದ್ದು ಭಾರತಕ್ಕೆ ಯಾವ್ದು ಅಂತಂದ್ರೆ ಅದು 2020ರ ಟೋಕಿಯೋ ಒಲಿಂಪಿಕ್ಸ್. ಯಾಕಂದ್ರೆ ಅದರಲ್ಲಿ 7 ಮೆಡಲ್ ಅನ್ನ ಮಾಡ್ತೀವಿ. 1 ಗೋಲ್ಡ್ ನೀರಜ್ ಚೋಪ್ರಾ ಅವರು ಎಸೆಯುವಂಥದ್ದು, 2 ಸಿಲ್ವರ್, 4 ಬ್ರೋನ್ಸ್, ಒಟ್ಟು 7 ಮೆಡಲ್ ಅನ್ನ ಮಾಡಿರ್ತೀವಿ. ಅದೇ ನಮ್ಮ ಭಾರತದ ಇತಿಹಾಸದಲ್ಲಿ ಒಲಿಂಪಿಕ್ ಅಲ್ಲಿ ಅತಿ ಹೆಚ್ಚು ಮೆಡಲ್ ಮಾಡಿರುವಂತ ಒಂದು ಸಕ್ಸಸ್ಫುಲ್ ಒಲಿಂಪಿಕ್ ಗೇಮ್ ಅಂದ್ರೆ ಅದು ಟೋಕಿಯೋ ಒಲಿಂಪಿಕ್ಸ್. ಈ ತರ ನಾವು ಈ ಪ್ರಶ್ನೆಯಲ್ಲಿ ಮಿಲ್ಕಾ ಸಿಂಗ್ ಕ್ಯಾನ್ಸಲ್ ಆದ್ರೆ, ಕರ್ಣ ಮಲ್ಲೇಶ್ವರಿ ಅವರು ಶಿ ಇಸ್ ದ ಫಸ್ಟ್ ವುಮೆನ್ ಟು ವಿನ್ ದಿ ಒಲಿಂಪಿಕ್ ಮೆಡಲ್. ನೋಡ್ರಿ, ಮಹಿಳೆಯರಲ್ಲಿ ಮೊದಲಿಗರು 2000 ಒಲಿಂಪಿಕ್ಸ್ ಅಲ್ಲಿ ಮಹಿಳೆಯರಲ್ಲಿ ಮೊದಲಿಗರಾಗಿರುವಂತ ಕರ್ಣ ಮಲ್ಲೇಶ್ವರಿ, ಶಿ ಇಸ್ ದ ಫಸ್ಟ್ ಪರ್ಸನ್ ಆಗ್ತಾರೆ ಎಲ್ಲಿ ಒಲಿಂಪಿಕ್ಸ್ ವುಮೆನ್ಸ್ ಅಲ್ಲಿ. ಬಟ್ ಇಲ್ಲಿ ಕೇಳಿರೋದೇನು ಇಂಡಿವಿಜುವಲ್ ವುಮೆನ್ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಾದ್ರೆ ಮೆನ್ ಅಲ್ಲಿ ಯಾರಪ್ಪ ಅಂದ್ರೆ ಅದು KD ಜಾಧವ್. ಓಕೆ, KD ಜಾಧವ್ ಅನ್ನೋರು 1952ರಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಆಗ್ತಾರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿದವರು. ಅದು ಯಾವ್ದಂತಂದ್ರೆ ಹೆಲ್ಸಿಂಕಿ ಒಲಿಂಪಿಕ್ಸ್ ಅಂತ. ಓಕೆ, ಹೆಲ್ಸಿಂಕಿ ಒಲಿಂಪಿಕ್ಸ್ ಅಂತ. KD ಜಾಧವ್ ಆದ ಇಂಡಿಯಾಸ್ ಫಸ್ಟ್ ಅಥ್ಲೆಟ್ ಫ್ರಮ್ ದ ಇಂಡಿಪೆಂಡೆಂಟ್ ಇಂಡಿಯಾ. ಯಾಕಂದ್ರೆ ಭಾರತ ಸ್ವತಂತ್ರ ಆದ್ಮೇಲೆ ಮೊಟ್ಟ ಮೊದಲ ವ್ಯಕ್ತಿಯವರು. ಕೇಳ್ತಿರ್ತ ನಮಗ್ ಯಾರು ಏನ್ ಕತೆ ಅಂತ. ಸೊ ನೋಡ್ಬೋದು, ಇಂಡಿಯಾ ಫಸ್ಟ್ ಸೆಂಟರ್ ಟೀಮ್ ಟು ದ ಸಮ್ಮರ್ ಒಲಿಂಪಿಕ್ಸ್ 1920ಕ್ಕೆ. ಫಸ್ಟ್ ಗೋಲ್ಡ್ ಮೆಡಲ್ ಮಾಡಿದ ನಾವು 28ರಲ್ಲಿ ಹಾಕಿಯಲ್ಲಿ ನಾವು ಮಾಡ್ತೀವಿ. 1928ರಿಂದ 1956ರವರೆಗೂ ಸತತವಾಗಿ 6 ಬಾರಿ ಗೋಲ್ಡ್ ಮೆಡಲ್ ಅನ್ನ ಮಾಡ್ತೀವಿ. ಕೊನೆಯ ಬಾರಿ ಗೋಲ್ಡ್ ಮೆಡಲ್ ಮಾಡಿದ 1980ರ ಗ್ಲಾಸ್ಗೋ ಒಲಿಂಪಿಕ್ಸ್. ಅಲ್ಲಿ ಹಾಕಿಯಲ್ಲಿ 13 ಮೆಡಲ್ ಅನ್ನ ಮಾಡಿದ್ವಿ ನಮ್ಮ ಭಾರತ. ಅದರಲ್ಲಿ 8 ಚಿನ್ನದ ಪದಕ ಇದಾವೆ. ನೋಡ್ರಿ ಎಷ್ಟೊಂದು ಪಾಯಿಂಟ್ಸ್ ಗಳನ್ನ ಕಲೆ ಹಾಕ್ತಿದೀವಿ ಬರೀ ಒಲಿಂಪಿಕ್ಸ್ ಅಲ್ಲಿ. ಅಭಿನವ್ ಬಿಂದ್ರಾ ವಾಸ್ ದ ಫಸ್ಟ್ ಪರ್ಸನ್ ಆಗ್ತಾರೆ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲ್, ಅಂದ್ರೆ ಓವರ್ ಆಲ್ ಆಗಿ ಗೋಲ್ಡ್ ಮೆಡಲ್ ಮಾಡಿದಂತ ಮೊದಲ ವ್ಯಕ್ತಿ ಅದು ಅಭಿನವ್ ಬಿಂದ್ರಾ. ಎಷ್ಟು ಅದ್ಭುತವಾಗಿದೆಯಲ್ಲ ಟಾಪಿಕ್. ಕಲಿಬಹುದು, GK ಕಷ್ಟ ಅಲ್ಲ. ನೀವು ಆರಾಮ್ಸೆ ಟಾಪಿಕ್ಸ್ ಅನ್ನ ನೀಟಾಗಿ ಕಲೀರಿ. ಯಾಕಂದ್ರೆ 1 ಮಾರ್ಕ್ಸ್ ನಿಮ್ಮ ಸ್ಕೋರ್ ಅನ್ನ ಬೂಸ್ಟ್ ಮಾಡಿಸುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ನಮ್ಮ PGCT ಎಕ್ಸಾಮ್. ಕ್ಲಿಯರ್ ಆಯ್ತಾ ಎಲ್ರಿಗೂ? ಅಂಡ್ PT ಉಷಾ ಅವರು ಕೂಡ ನೀವು ನೋಡ್ಬೋದು, ಕ್ವೀನ್ ಆಫ್ ದ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ ಅಂತ ಕರಿತೀವಿ ನಾವು. ಇಂಡಿಯನ್ ಟ್ರ್ಯಾಕ್ ಇವೆಂಟ್ ಅಲ್ಲಿ ಕ್ವೀನ್ ಅವರು ಯಾರು? PT ಉಷಾ. ಮಿಲ್ಕಾ ಸಿಂಗ್ ಅವ್ರನ್ನ ಫ್ಲೈಯಿಂಗ್ ಸಿಕ್ ಅಂತ ಕರಿತೀವಿ ಅಂತ ಹೇಳಿದ್ವಿ, ಹೌದಾ? ಕರ್ಣ ಮಲ್ಲೇಶ್ವರ್ ಸಿಡ್ನಿ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಅನ್ನ ಮಾಡಿದ್ರು. ಫಸ್ಟ್ ವುಮೆನ್ ಮೆಡಲ್ ಅನ್ನ ಮಾಡಿದವರು ಕರ್ಣ ಮಲ್ಲೇಶ್ವರಿ. ಎಷ್ಟು ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದ್ವಿ. ಹಾಕಿ ಆಗಿರ್ಬೋದು, ಒಲಿಂಪಿಕ್ಸ್ ಆಗಿರ್ಬೋದು, ಎಲ್ಲಾ ತರದ ಮಾಹಿತಿನೂ ಕೂಡ ಕವರ್ ಮಾಡಿದ್ವಿ. ಮಾಡರ್ನ್ ಒಲಿಂಪಿಕ್ಸ್ 1896 ಅಥೀನ್ಸ್ ಗ್ರೀಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮಾಡರ್ನ್ ಒಲಿಂಪಿಕ್ಸ್ ಗೇಮ್ಸ್. ನೆಕ್ಸ್ಟ್ 2028 ಲಾಸ್ ಏಂಜಲಸ್ ಅಂತ ಹೇಳಿದೆ. ಫಸ್ಟ್ ಟೈಮ್ ಕ್ರಿಕೆಟ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ರಿ ಏನಂತ. T20 ಕ್ರಿಕೆಟಾ, ODI ಫಾರ್ಮೆಟಾ ಅಥವಾ ಟೆಸ್ಟ್ ಫಾರ್ಮೆಟಾ? ಯಾವ ಫಾರ್ಮೆಟ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಅನ್ನ ಆಡಿಸ್ತಾ ಇದ್ದಾರೆ? ಲಾಸ್ ಏಂಜಲಸ್ ಒಲಿಂಪಿಕ್ಸ್ ಅಲ್ಲಿ ಯಾವ ಫಾರ್ಮೆಟ್ ಕ್ರಿಕೆಟ್ ಅನ್ನ ಆಡಿಸ್ತಾ ಇದ್ದಾರೆ? T20ನ, ODIನ ಅಥವಾ ಟೆಸ್ಟ್? ನೋಡೋಣ ಎಷ್ಟು, ಅಥವಾ T10. ಓಕೆ, ಯಾವ್ದಂತ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ, ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್. ಅಮೃತಾ ದೇವಿ ಬಿಷ್ಣೋಯ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇದಕ್ಕಾಗಿ ನೀಡಲಾಗಿದೆ. ದ ಅಮೃತಾ ದೇವಿ ಬಿಷ್ಣೋಯ್ ನ್ಯಾಷನಲ್ ಅವಾರ್ಡ್ ಇಸ್ ಗಿವನ್ ಫಾರ್ ಡ್ಯಾಶ್. ವನ್ಯಜೀವಿ ರಕ್ಷಣೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್, ಶಕ್ತಿ ರಕ್ಷಣೆ ಅಂತ ಇದೆ, ಅಥವಾ ಎನರ್ಜಿ ಪ್ರೊಟೆಕ್ಷನ್, ಪರಿಸರ ರಕ್ಷಣೆ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್, ಜೀವ ವೈವಿಧ್ಯ ರಕ್ಷಣೆ ಅಂತ ಇದೆ, ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಅಂತ. ಒಂದ್ ತಲೆಲಿರ್ಲಿ, ಕೆಜ್ರಾಲಿ ಮ್ಯಾಸ್ಕೇರ್ ಅಂತ ನಡೆಯುತ್ತೆ. ಕೆಜ್ರಾಲಿ ಮ್ಯಾಸ್ಕೇರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ರಾಜಸ್ಥಾನ್ ಎಂಬ ಊರಲ್ಲಿ ಏನಾಗತ್ತೆ, ಒಂದು ದಿನ ಅಲ್ಲಿರುವಂತ ರಾಜ ತನ್ನ ಒಂದು ಸೈನಿಕರಿಗೆ ಆಜ್ಞೆಯನ್ನ ಮಾಡ್ತಾನೆ. ಏನಂತ? ಹೋಗಿ ಮರಗಳನ್ನ ಕಡ್ಕೊಂಬನ್ನಿ. ಕೆಜ್ರಾಲಿ ಎಂಬ ಒಂದು ಗ್ರಾಮ ಇದೆ, ಅದಕ್ಕೆ ಕೆಜ್ರಾಲಿ ಮ್ಯಾಸ್ಕೇರ್ ಅಂತ ಕರಿತಾರೆ. ಕೆಜ್ರಾಲಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಅಥವಾ ಒಂದೊಳ್ಳೆ ಮರಗಳಿದಾವೆ, ಮರಗಳನ್ನ ಕಡ್ಕೊಂಬನ್ನಿ, ಕೋಟೆಯನ್ನ ಕಟ್ಟೋದಕ್ ಬೇಕು, ಅರಮನೆಯನ್ನ ಕಟ್ಟೋದಕ್ ಬೇಕು ಅಂತ ಹೇಳ್ತಾನೆ. ಕೇಳಲ್ಲ, ಆಜ್ಞೆಯನ್ನ ಮಾಡ್ತಾನೆ.
ಆ ಆಜ್ಞೆಯನ್ನ ಪಾಲನೆ ಮಾಡ್ಬೇಕಾಗಿರೋದು ಸೈನಿಕರು. ಹಾಗಾಗಿ ಸೈನಿಕರು ಅದನ್ನ ಫಾಲೋ ಮಾಡ್ಬೇಕಂತ ಕೆಜ್ರಾಲ್ ಎಂಬ ಗ್ರಾಮಕ್ಕೆ ಬಂದಾಗ ಅಲ್ಲಿದ್ದಂತ ಒಬ್ಬ ದಿಟ್ಟ ಮಹಿಳೆ ಅಮೃತ ದೇವಿ ಅನ್ನೋರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವರಲ್ಲಿದ್ದಂತ ಒಂದು ಕಮ್ಯುನಿಟಿ, ಅದ್ರ ಹೆಸರೇ ಬಿಷ್ಣಾಯಿ ಕಮ್ಯುನಿಟಿ ಅಂತ. ಎಲ್ರು ಅಮೃತ ದೇವಿ ಮತ್ತು 200ಕ್ಕೂ ಅಧಿಕವಾದಂತ ಬಿಷ್ಣಾಯಿ ಪೀಪಲ್ಸ್ ಗಳೇನಿರ್ತಾರಲ್ಲ, ಅವ್ರೆಲ್ರೂ ಏನ್ ಮಾಡ್ತಾರೆ, ಮರಗಳನ್ನ ತಪ್ಕೋತಾರೆ. ಮೊದಲು ನೀವು ನಮ್ಮನ್ನ ಕಡೀರಿ, ಅದಾದ್ಮೇಲೆ ಮರಗಳನ್ನ ಕಡೀರಿ ಅಂತ ಅಪ್ಪಿಕೋ ಚಳುವಳಿ ಅವಾಗ್ಲೇನೆ ಪ್ರಾರಂಭ ಆಗಿತ್ತು. ಸೊ ಅವಾಗ ಸೈನಿಕರು ರಾಜನ ಆಜ್ಞೆಯನ್ನ ಪಾಲನೆ ಮಾಡ್ಬೇಕಾಗಿತ್ತು. ಅವ್ರಿಗೆ ಬೇರೆ ವಿಧಿ ಇರ್ಲಿಲ್ಲ. ಆ ಒಂದು ಅಪ್ಕೊಂಡಂತ ಎಲ್ಲಾ ಬಿಷ್ಣಾಯ್ ಕಮ್ಯುನಿಟಿ ಇರುವಂತ ವ್ಯಕ್ತಿಗಳನ್ನ ಅವರನ್ನ ಸಾಯಿಸಿ ಮರಗಳನ್ನ ಕಡ್ಕೊಂಡು ಹೋಗ್ತಾರೆ. ಆಗ ಅವರು ಮರಗಳನ್ನ ತೆಗೆದುಕೊಂಡು ಹೋಗಿರ್ಬೋದು. ಬಟ್ ಆ ಒಂದು ಕತೆ ಅಲ್ಲಿಗೆ ಸೋಲಲ್ಲ. ಯಾಕಂದ್ರೆ ಇನ್ನಾದ್ರೂ ನಮ್ಮ ದೇಶದಲ್ಲಿ ಅಮೃತಾ ದೇವಿ ಅವರು ಮಾಡಿದಂತ ಒಂದು ಸ್ಯಾಕ್ರಿಫೈಸ್ ನೆನೆಸ್ಕೊಂಡು ಪ್ರತಿ ವರ್ಷ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಯಾರು ಮಾಡ್ತಾರಲ್ಲ, ವನ್ಯ ಜೀವಿ ರಕ್ಷಣೆಯನ್ನ ಮಾಡುವಂತ ವ್ಯಕ್ತಿಗಳಿಗೆ ದ್ರೌಪದಿ ಮುರ್ಮು ಅವರು, ಅಂದ್ರೆ ಈಗಿರುವಂತ ದ್ರೌಪದಿ ಮುರ್ಮು, ನಾಳೆ ದಿನ ಬೇರೆ ಯಾರಾದ್ರೂ ಆಗ್ಬೋದು, ಒಟ್ಟು ಪ್ರೆಸಿಡೆಂಟ್ ಅವ್ರು ಕೊಡುವಂತ ಪ್ರಶಸ್ತಿನೇ ಅಮೃತಾ ದೇವಿ ಬಿಷ್ಣಾಯ್ ಅವಾರ್ಡ್. ಹೌದಾ? ನೋಡ್ರಿ ಏನೇನಿದೆ ಎಲ್ಲಾ ಕತೆ ಗೊತ್ತಿರ್ಬೇಕು ನಿಮಗೆ. ಬಿಷ್ಣಾಯ್ ಅವಾರ್ಡ್ ಏನು, ಕೆಜ್ರಾಲಿ ಮ್ಯಾಸ್ಕರ್ ಅಂದ್ರೆ ಏನು? ಯಾಕಂದ್ರೆ ನಮಗ ಹಿಸ್ಟ್ರಿ, ಜಿಯೋಗ್ರಾಫಿ, ಪೊಲಿಟಿ, ಎಕನಾಮಿ, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಏನ್ ಬೇಕಾದ್ರೆ ಪ್ರಶ್ನೆ ಬರ್ಬೋದು. ನನಗಿಲ್ಲಿ 20ಕ್ಕೆ 20 ಬೇಡ. 20ರಲ್ಲಿ ನೀವು 7ರಿಂದ 8 ಕರೆಕ್ಟ್ ಆಯ್ತು, ಅಥವಾ 10 ಕರೆಕ್ಟ್ ಆಯ್ತು GK ಲಿ, ದಟ್ಸ್ ಗ್ರೇಟ್. ಯಾಕಂದ್ರೆ ನಿಮಗಿಲ್ಲಿ 100 ಅಂಕಕ್ಕ ಟಾರ್ಗೆಟ್ ಮಾಡ್ಕೊಳ್ಳೋದು ನೀವು 70 ಮಾರ್ಕ್ಸ್. 65ರಿಂದ 70 ಮಾರ್ಕ್ಸ್ ಅಥವಾ 75ರ ಮೇಲಿದೆ ಅಂದ್ರೆ ನಿಮ್ಮ ಒಂದು 1000 ರ್ಯಾಂಕ್ ಒಳಗಡೆ ಚೆನ್ನಾಗಿ ಬರ್ತದೆ. ಬಹಳಷ್ಟು ಜನ ಆಪ್ಟಿಟ್ಯೂಡ್, ರೀಸನಿಂಗ್ ಮೇಲೆ ಫೋಕಸ್ ಮಾಡಿರ್ತಾರೆ, ಇಂಗ್ಲಿಷ್, ಬಟ್ GK ಅನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ. ಇಲ್ಲಿ ಖಂಡಿತ 6ರಿಂದ 7 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ನಿಮ್ಮ ಬೂಸ್ಟ್ ಅನ್ನ ಮಾಡುತ್ತೆ ನಿಮ್ಮ ಸ್ಕೋರ್ ಅನ್ನು. ಕ್ಲಿಯರ್ ಅಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಇದ್ರ ಬಗ್ಗೆ ಹೇಳಿದೆ ನಿಮಗೆ. ನೆಕ್ಸ್ಟ್, ವನ್ಯಜೀವಿ ರಕ್ಷಣೆ. ಯಾವ ಭಾರತೀಯ ನಗರವನ್ನ ಯುನೆಸ್ಕೋ ಮೊದಲ ವಿಶ್ವ ಪರಂಪರೆಯ ನಗರ ಎಂದು ಘೋಷಿಸಿತು? ವಿಚ್ ಇಂಡಿಯನ್ ಸಿಟಿ ವಾಸ್ ಡಿಕ್ಲೇರ್ಡ್ ದ ಫಸ್ಟ್ ವರ್ಲ್ಡ್ ಹೆರಿಟೇಜ್ ಸಿಟಿ ಬೈ ಯುನೆಸ್ಕೋ? ಅಹಮದಾಬಾದ್, ಡೆಲ್ಲಿ, ಹೈದರಾಬಾದ್, ಬನಾರಸ್ ಅಂತ. ಸೊ ಯಾವ ನಗರ ಇರ್ಬೋದು ಭಾರತ ನಗರವನ್ನ ಯುನೆಸ್ಕೋ ಮೊದಲ ವಿಶ್ವ ಪರಂಪರೆ ನಗರ ಅಂತ ಕೇಳಿದಾಗ ಇಟ್ಸ್ ಅಹಮದಾಬಾದ್ ಸಿಟಿ. ಓಕೆ, ಅಹಮದಾಬಾದ್ ಅಂತಂದಾಗ ನಮಗಿಲ್ಲಿ RCB ಅವ್ರು 2ನೇ ಬಾರಿ ಕಪ್ಪನ್ನ ಗೆದ್ದಂತ ಒಂದು ಜಾಗ. ಯಾರಿಗೆ ನೆನಪಿರಲ್ಲ ಹೇಳಿ? ಹೌದಾ? ಸೂಪರ್ ಆಗಿ ಎಲ್ರಿಗೂ ಕೂಡ ನೆನಪಿರ್ತಾವ. ಏನಂತಂದ್ರೆ ಬಹಳಷ್ಟು ಅವ್ರು ಮಾಡಿದಂತ ಒಂದು ತ್ಯಾಗಗಳು, ಯಾವ್ದು ಎಷ್ಟೊಂದು ಸೀಸನ್ಸ್ ಗಳು. ಅಹಮದಾಬಾದ್ ಅಂದಾಗ ನರೇಂದ್ರ ಮೋದಿ ಸ್ಟೇಡಿಯಂ ನೆನಪಾಗ್ಬೇಕು. ಅಹಮದಾಬಾದ್ ಅನ್ನೋದು ವರ್ಲ್ಡ್ ಅಲ್ಲೇ ಫಸ್ಟ್ ಆಗ್ತದ ಹೆರಿಟೇಜ್ ಸಿಟಿ ಯುನೆಸ್ಕೋದವ್ರು ಡಿಕ್ಲೇರ್ ಮಾಡಿರೋದು. ಸಾಬರ್ಮತಿ ನದಿಯ ಒಂದು ದಡದಲ್ಲಿರುವಂತ ಒಂದು ನಗರ ಯಾವುದು? ಅಹಮದಾಬಾದ್. ಓಕೆ, ಸೊ ಕ್ಲಿಯರ್ ಅಲ್ವಾ? ಯುನೆಸ್ಕೋ ಅಂತ ಬಂದಾಗ ಯುನೆಸ್ಕೋ ಪಟ್ಟಿ ನೆನಪಿರಬೇಕು. 44 ಏನಪ್ಪಾ ಅಂತಂದ್ರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಇದೆ. 44ನೇದು ಏನಪ್ಪಾ ಅಂತಂದ್ರೆ ಅದು ಆ ಛತ್ರಪತಿ ಶಿವಾಜಿ ಅವರ ಕೋಟೆ. 12 ಕೋಟೆಗಳಿದಾವೆ. ಅದರಲ್ಲಿ 11 ಕೋಟೆಗಳು ಮಹಾರಾಷ್ಟ್ರದಲ್ಲಿದ್ರೆ 1 ಕೋಟೆ ತಮಿಳುನಾಡಲ್ಲಿ. ಛತ್ರಪತಿ ಶಿವಾಜಿ ಅವರ ಕೋಟೆಗಳನ್ನು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರಿಸಿದರೆ ಅದು 44ನೇದಾಗತ್ತೆ. ಯುನೆಸ್ಕೋ ಇನ್ನೊಂದು ಬರುತ್ತೆ ಇಂಟ್ಯಾಂಜಬಲ್ ಪಟ್ಟಿ ಅಂತ. ಇಂಟ್ಯಾಂಜಬಲ್ ಪಟ್ಟಿ 16 ಇದಾವೆ. ಓಕೆ, ಸೊ 16ನೇದೇ ದೀಪಾವಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಕಲಿತಾ ಇದ್ದೋದ್ರೆ ಒಂದಕ್ಕೊಂದು ಲಿಂಕ್ ಮಾಡ್ಕೋಬಹುದು. ನಿಮ್ಗೆ ಗೊತ್ತಾಗುತ್ತೆ. ಕಷ್ಟ ಆಗತ್ತೆ ಸರ್ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಸರ್ಚ್ ಮಾಡ್ರಿ. ಆಮೇಲೆ ನಾನು ಹೇಳಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳು ಏನಿದೆ ಯುನೆಸ್ಕೋ ಅಂತ. ಓಕೆ, ಯುನೆಸ್ಕೋ ಅಂತಂದ್ರೆ ಏನು, ಯಾವಾಗ ಸ್ಥಾಪನೆ ಆಗಿದೆ, ಇದೆಲ್ಲಾನು ಕೂಡ ನೋಡ್ಕೊಳ್ರಿ. ಯಾಕಂದ್ರೆ ಯುನೆಸ್ಕೋ ಅನ್ನೋದು ನಿಮಗೇನಿದೆಯಲ್ಲ, ಅದರದ ಪ್ರಧಾನ ಕಚೇರಿ ಪ್ಯಾರಿಸ್ ನ ಫ್ರಾನ್ಸ್ ಅಲ್ಲಿ ಬರ್ತದ. 1945ರಲ್ಲಿ ಸ್ಥಾಪನೆ ಆಗತ್ತೆ. ನೆಕ್ಸ್ಟ್, ಇಂಗ್ಲಿಷ್ ಚಾನಲ್ ಅನ್ನ ದಾಟಿದ ಮೊದಲ ಭಾರತೀಯ ಯಾರು? ದ ಫಸ್ಟ್ ಇಂಡಿಯನ್ ಟು ಸ್ವಿಮ್ ಅಕ್ರಾಸ್ ಇಂಗ್ಲಿಷ್ ಚಾನಲ್ ವಾಸ್ ಡ್ಯಾಶ್. ವಿ ಮರ್ಚೆಂಟ್, PK ಬನರ್ಜಿ, ಮಿಹಿರ್ ಸೇನ್, ಆರತಿ ಸಹಾ ಅಂತ ಇದೆ. ಸೊ ನಮಗಿಲ್ಲಿ ಇಂಗ್ಲಿಷ್ ಚಾನಲ್ ಅಂತಂದ್ರೆ ನಮಗ್ ಗೊತ್ತಿರಬೇಕು, ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವಂಥದ್ದು. ಸೊ ಇದರಲ್ಲಿ ನಮಗ ಮಿಹಿರ್ ಸೇನ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಏನಿದೆಯಲ್ಲ, ಮಿಹಿರ್ ಸೇನ್ ವಾಸ್ ದ ಭಾರತೀಯ. ಮಿಹಿರ್ ಸೇನ್ ವಾಸ್ ದ ಫಸ್ಟ್ ಇಂಡಿಯನ್ ಆಗ್ತಾರೆ ಇಂಗ್ಲಿಷ್ ಚಾನಲ್ ಅನ್ನ ಒಂದು ದಾಟಿರುವಂತದ್ದು. ಓಕೆ, 5 ಕಾಂಟಿನೆಂಟ್ಸ್ ಅನ್ನ ಕ್ರಾಸ್ ಮಾಡಿದಂತ ಏಕೈಕ ವ್ಯಕ್ತಿ ಯಾರು? ಮಿಹಿರ್ ಸೇನ್. ವಿಜಯ್ ಮರ್ಚೆಂಟ್ ಅನ್ನೋರು ಯಾರಪ್ಪ ಅಂದ್ರೆ ಕ್ರಿಕೆಟರ್ ಅವರು. ವಿಜಯ್ ಮರ್ಚೆಂಟ್ ಟ್ರೋಫಿ ಅಂತ ಬರುತ್ತೆ, ಕ್ರಿಕೆಟರ್ ಅವರು. ಅವ್ರ ಹೆಸರು ಮೇಲೆ ಒಂದು ಟ್ರೋಫಿ ಕೂಡ ಆರ್ಗನೈಸ್ ಮಾಡ್ತಾರೆ. PK ಬನರ್ಜಿ ಅನ್ನೋರು ಫುಟ್ಬಾಲ್ ಆಟಗಾರ. ಫುಟ್ಬಾಲ್ ಅಲ್ಲಿ 11 ಜನ ಆಟಗಾರ ಇರ್ತಾರೆ. 11 ಜನ ಇರ್ತಾರೆ. 90 ಮೀಟರ್ ಏನಪ್ಪಾ ಅಂತಂದ್ರೆ ಉದ್ದ ಇರ್ತದೆ, 45 ಮೀಟರ್ ಅಗಲ ಇರ್ತದೆ ಯಾವ್ದು ಫುಟ್ಬಾಲ್. ಆರತಿ ಸಹ ಇಂಗ್ಲಿಷ್ ಚಾನಲ್ ಅನ್ನ ದಾಟಿರುವಂತ ಮೊಟ್ಟ ಮೊದಲ ಮಹಿಳೆ, ನಾಟ್ ಮೆನ್. ಓವರ್ ಆಲ್ ಆಗಿ ಯಾರಪ್ಪ ಅಂದ್ರೆ ಮಿಹಿರ್ ಸೇನ್. ವುಮೆನ್ ಅಲ್ಲಿ ಯಾರಂದ್ರೆ ಆರತಿ ಸಹ.
ಅರ್ಥ ಆಯ್ತಾ? ನೆಕ್ಸ್ಟ್, ಪೆಹಮಾಂಗ್ಸೆ ಮಠವು ಭಾರತದ ಯಾವ ರಾಜ್ಯದಲ್ಲಿದೆ? ಪೆಹಮಾಂಗ್ಸೆ ಮಾನ್ಸ್ಟರ್ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಇದೆ. ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಸಿಕ್ಕಿಂ ಅಂತ ಇದೆ. ಯಾವ್ದಿರ್ಬೋದು? ಜಸ್ಟ್ ನಿಮಗೆ ಆನ್ಸರ್ ಮಾಡಕ್ ಒಂದ್ ಸ್ವಲ್ಪ ಟೈಮ್ ಕೂಡ ಕೊಟ್ಟಿರ್ತೀನಿ, ಏನಿರ್ಬೋದು ಅಂತ ಟ್ರೈ ಮಾಡ್ಬೋದು. ಯಾಕಂದ್ರೆ ಇದು ಬರೋದು ಯಾವ ರಾಜ್ಯದಲ್ಲಿ ಅಂತಂದ್ರೆ ಸಿಕ್ಕಿಂ ರಾಜ್ಯ. ಪೆಮಾ ಲೈಕ್ ಪೆಮಾಂಗ್ಸೆ ಮಠ ಅಂತ ಏನ್ ಕರಿತೀವಲ್ಲ, ಸಿಕ್ಕಿಂ ರಾಜ್ಯದಲ್ಲಿ ಇದನ್ನ ನೋಡ್ತೀವಿ ನಾವು. ಸಿಕ್ಕಿಂ ಭಾಗದಲ್ಲಿ ಇದನ್ನ ಮಠ, ಈ ತರ ನಮಗ ಬುದ್ಧಿಸ್ಟ್ ಮಾನ್ಸ್ಟರ್ಗಳನ್ನೆಲ್ಲ ಅಲ್ಲೇ ನೋಡುವಂತ. ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ಸೊ ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾರನ್ನ ಭಾರತದ ಮೆಟ್ರೋ ಮ್ಯಾನ್ ಎಂದು ಕರೀತೀವಿ? ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ಅ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ? ಓಕೆ, ಸೊ ನಿಮಗ ಈ ಪ್ರಶ್ನೆಗೆ ಉತ್ತರ ಮತ್ತೆ ಇದ್ರ ಬಗ್ಗೆ ಇರುವಂತ ಎಕ್ಸ್ಪ್ಲನೇಷನ್, ಮತ್ತೆ ಮೆಟ್ರೋ ಬಗ್ಗೆ ಇರುವಂತ ಎಕ್ಸ್ಪ್ಲನೇಷನ್, ಮತ್ತೆ ರೈಲ್ವೆ ವಲಯಗಳ ಬಗ್ಗೆ ಇರುವಂತ ಎಕ್ಸ್ಪ್ಲನೇಷನ್, ಇದೆಲ್ಲವೂ ಕೂಡ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಯಾಕಂದ್ರೆ ನಿಮಗೆ ನಾನು ಶಾರ್ಟ್ ವಿಡಿಯೋ ಕೆಲವೊಂದ್ ಏನಪ್ಪಾ ಅಂತಂದ್ರೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಿರೋ. ಓಕೆ, ಇದಕ್ಕಿಂತ ನಮಗ ಇನ್ನ ಒಂದು ಮ್ಯಾರಥಾನ್ ಕ್ಲಾಸ್ ಕೂಡ ಮಾಡ್ತೀನಿ, ಅದನ್ನ ಖಂಡಿತ ವೀಕ್ಷಣೆ ಮಾಡಿ. ಮತ್ತೆ ಲಾಜಿಕಲ್ ರೀಸನಿಂಗ್ ಕೂಡ ಸಮಯ ಇದ್ರೆ ಅದ್ರ ಮೇಲೂ ಕೂಡ ಹೇಗೆ ನಾವು 20 ಮಾರ್ಕ್ಸ್ ಅನ್ನ ಗಳಿಸಬಹುದು ಲಾಜಿಕಲ್ ರೀಸನಿಂಗ್ ವಿತೌಟ್ ಎನಿ ಲೂಸಿಂಗ್ ದ ಮಾರ್ಕ್ಸ್ ಮಾಡ್ಬೋದು. ಯಾಕಂದ್ರೆ ಆಪ್ಟಿಟ್ಯೂಡ್ ಅಲ್ಲಿ ಒಂದ್ ಏನಾದ್ರು ನೀವು 15-16 ತೆಗೆದ್ರಿ ಅಂತ ಅನ್ಕೊಳ್ಳಿ, 4 ಬಿಡ್ರಿ, ಬೇಡ ಅಂತ 5 ಬಿಡ್ರಿ. ರೀಸನಿಂಗ್ ಅಲ್ಲಿ ಒಂದು 18 ತಗೊಳ್ರಿ, 18, 28, 28, 33 ಬಂತು. ಇಂಗ್ಲಿಷ್ ಅಲ್ಲೂ ಕೂಡ 10. ಓಕೆ, ಸಾರಿ 10 ಅಲ್ಲ, 15 ತನಕ ತರಬಹುದು. ಅಂದ್ರೆ ನಮಗೆ ಎಷ್ಟಾಯ್ತು? 47 ಆಯ್ತು. ಓಕೆ, 47 ಆಯ್ತು ಅಂತಂದ್ರೆ ಜಿ ಕೆ ಏನಪ್ಪಾ ಅಂತಂದ್ರೆ ಒಂದಲ್ಲೊಂದು 10, 57-60 ಮಾರ್ಕ್ಸ್ ಆರಾಮ್ ಬಂತು. ನೀವು ಏನು ಎಲ್ಲಾನು ಬಿಡ್ಕೊಂತ ಹೋದ್ರು. ಆದ್ರೆ ಕರೆಕ್ಟ್ ಆಗಿ ಪ್ರಾಪರ್ ಪ್ಲಾನ್ ಮಾಡಿ ನೀವು 1000 ಒಳಗಡೆ ಬರ್ಬೇಕಾದ್ರೆ ಇನ್ನ ಅಗದಿ ಮಸ್ತ್ 70-75 ತನಕ ತರಬಹುದು ಎಲ್ಲ ಓವರ್ ಆಲ್ ಮಾರ್ಕ್ಸ್. ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಕಮೆಂಟ್ ಅಲ್ಲಿ ಸ್ಟ್ರಾಟಜಿ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲ ನಮ್ಮ ಆಫೀಸ್ ನಂಬರ್ ಕೊಡ್ತಾರೆ, ಅಥವಾ ಡೈರೆಕ್ಟ್ ಆಗಿ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಂಗೆ PGCET ಬಗ್ಗೆ ಗೈಡ್ಲೈನ್ಸ್ ಅಥವಾ ಗೈಡೆನ್ಸ್ ಬೇಕು ಅಂತ ಕೇಳಿದ್ರೆ ಖಂಡಿತ ನಾನು ಕೊಡ್ತೀನಿ, ಯಾವ ಸಬ್ಜೆಕ್ಟ್ ನ ಹೇಗೆ ಟ್ಯಾಕಲ್ ಮಾಡ್ಬೇಕಂತ. ಓಕೆ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದ್ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ ಮತ್ತು ಮುಂದುವರೆದಂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಎಲ್ಲವೂ ಕೂಡ ಆಗತ್ತೆ. ಓಕೆ, ಸೊ ಐ ಹೋಪ್ ಎಲ್ರಿಗೂ ಕೂಡ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್ ಬಾಯ್, ನಮಸ್ಕಾರ, ಸಿ ಯು ಇನ್ ದ ಸೆಕೆಂಡ್ ಪಾರ್ಟ್.